ಮಗಳಿಗಾಗಿ ಪತ್ನಿಯನ್ನೇ ಅಪಹರಿಸಿದ ಪತಿ, ದೂರಿನ ಬೆನ್ನಲ್ಲೇ ವಾಪಸ್ ತಂದು ಬಿಟ್ಟ ಪತಿ, ಪತ್ನಿಯನ್ನ ಮನೆಯವರಿಗೆ ಒಪ್ಪಿಸಿದ್ದ ನಿರ್ಮಾಪಕ. ಕಾನೂನು ಪ್ರಕಾರ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರು ಆರೋಪಿ ಹರ್ಷವರ್ಧನ್ ವಿರುದ್ಧ ತನಿಖೆ ಚುರುಕು. ಹರ್ಷವರ್ಧನ್ ನಿರ್ಮಾಪಕ ಕೂಡ ಆಗಿದ್ದಾರೆ, ಪತ್ನಿ ಕೂಡ ಚಿತ್ರ ನಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇಬ್ಬರನ್ನ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ಕೌಟುಂಬಿಕ ಕಲಹ ಅಂತ ಹೇಳ್ಕೊಂಡಿದ್ದಾರೆ. ಮಾತನಾಡಿಕೊಂಡು ಸರಿ ಮಾಡ್ಕೊಳ್ತೀವಿ ಅಂತನೂ ಕೂಡ ಪತಿ ಪತ್ನಿ ಇಬ್ರು ಹೇಳಿಕೆಯನ್ನ ನೀಡಿದ್ದಾರೆ. ಈ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚಿಸಿರುವಂತದ್ದು ಪೊಲೀಸರು. ಬ್ಯಾಟ್ರಾಯನ್ಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಗೆ ಪ್ರಕರಣ ಕೂಡ ದಾಖಲಾಗಿದೆ. ಗಂಡ ಹೆಂಡತಿ ಜಗಳ ಅಂತೆ, ಮಗಳನ್ನ ಅಪಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಂತೆ, ಮಗಳಿಗಾಗಿ ಈ ಎಲ್ಲ ನಡೆದಿರೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಏನೋ ಕಿರಿಕಾಗಿತ್ತು, ಸಮಸ್ಯೆ ಆಗಿತ್ತು, ಬಟ್ ನಾವು ಸರಿ ಮಾಡ್ಕೊಳ್ತೀವಿ, ಬಗೆಹರಿಸ್ಕೊಳ್ತೀವಿ ಇದನ್ನ ಅಂತ ಹೇಳಿದಾರಂತೆ. ಸೊ ಆ ಹಿನ್ನೆಲೆಯಲ್ಲಿ ಇಬ್ಬರ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಆಮೇಲೆ ಕರೆದಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ನಾವು ಯಾವಾಗ ಕರ್ತೀವಿ ಅವಾಗ ಬರಬೇಕು ವಿಚಾರಣೆಗೆ ಅಂತ. ಇದು ಮಗಳಿಗಾಗಿ ಪತ್ನಿಯನ್ನೇ ಅಪಹರಿಸಿದಂಥ ಪ್ರಕರಣ ಆಗಿತ್ತು. ಯಾವಾಗ ವಿಷಯ ಗೊತ್ತಾಯಿತು ಆಮೇಲೆ ವಾಪಸ್ ಕರ್ಕೊಂಡು ಬಿಟ್ಟಿದ್ದಾರೆ. ಬಟ್ ನಮ್ಮ ಮಧ್ಯದಲ್ಲಿ ಸಮಸ್ಯೆ ಇತ್ತು, ಜಗಳ ಆಗಿತ್ತು, ಆ ಕಾರಣಕ್ಕಾಗಿ ಹೀಗೆಲ್ಲ ಆಯಿತು. ಬಟ್ ಈಗ ನಾವು ಅದನ್ನು ಬಗೆಹರಿಸ್ಕೊಳ್ತೀವಿ, ಮಾತನಾಡಿ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದಾರಂತೆ. ಆಮೇಲೆ ಇಬ್ಬರೂ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಸೇರಿದವರು. ಒಬ್ಬರು ನಿರ್ಮಾಪಕರು, ಇನ್ನೊಬ್ಬರು ನಟಿಯೂ ಆಗಿ ಏನೋ ಕೆಲಸವನ್ನು ಮಾಡಿದಾರಂತೆ. ಸೊ ಕೊನೆಯದಾಗಿ ಇಬ್ಬರೂ ನಾವು ಕೂತು ಮಾತನಾಡಿ ಬಗೆಹರಿಸ್ಕೊಳ್ತೀವಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಬಟ್ ಪೊಲೀಸರು ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಳ್ಬೇಕಲ್ಲ, ಇಬ್ಬರದು ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಂಡು ಈಗ ಸದ್ಯಕ್ಕೆ ಮನೆ ಕಳಿಸಿದ್ದಾರೆ. ಆದರೆ ಕರೆದಾಗ ಬರಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬ್ಯಾಟ್ರಾಯನ್ಪುರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆಯೇ ಪ್ರಕರಣ ಕೂಡ ದಾಖಲಾಗಿದೆ. ಮೊದಲಿಗೆ ಇದು ತನಿಖೆಯನ್ನು ನಡೆಸಲಾಗ್ತಾ ಇತ್ತು. ಯಾರು ಅಪಹರಿಸಿರ್ಬೋದು, ಯಾತಕ್ಕಾಗಿ ಅಪಹರಿಸಿರ್ಬೋದು, ಏನು ಗೆತ್ತ ಅಂತ. ಸೊ ತನಿಖೆ ಮಾಡಿದಂಥ ನಂತರದಲ್ಲಿ ವಿಷಯ ಗೊತ್ತಾಗಿರೋದು ಇದು ಕುಟುಂಬದ ಗಲಾಟೆ ಅಂತ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣದ ಡೀಟೇಲ್ಸ್. ಬ್ಯಾಟ್ರಾಯನ್ಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. 112ಗೆ ಫೋನ್ ಬರುತ್ತೆ. 112ಗೆ ಫೋನ್ ಬಂದ ಬೆನ್ನಲ್ಲೇ ಪೊಲೀಸರು ಒಂದು FIR ಅನ್ನ ದಾಖಲು ಮಾಡ್ತಾರೆ. ತನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರಂತೆ ತಾಯಿಯವರು ಕಂಪ್ಲೇಂಟ್ ಕೊಡುವಂತದ್ದು. ಈ ಸಂಬಂಧ ದೂರು ದಾಖಲು ಮಾಡ್ಕೊಂಡಂತ ಪೊಲೀಸರು ತನಿಖೆಗೆ ಮುಂದಾಗುವಂತ ಸಂದರ್ಭದಲ್ಲಿ ಗೊತ್ತಾಗುವಂತದ್ದು. ಏನಂತ ಹೇಳಿದ್ರೆ ಪತ್ನಿಯನ್ನ ಅಪಹರಣ ಮಾಡಿದ್ದಾನೆ ಅಂತೇಳಿ. ಯಾಕಂತ ಹೇಳಿದ್ರೆ 2023 ವರ್ಷದಲ್ಲಿ 21-22 ಸಮಯ ಏನಿರುತ್ತೆ, ಆ ಸಂದರ್ಭದಲ್ಲಿ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಪತಿ ಪತ್ನಿ ಇಬ್ರು ಒಬ್ಬರೊಬ್ರು ಪ್ರೀತಿಯನ್ನ ಮಾಡಿರ್ತಾರೆ. ಚೈತ್ರ ಅಂತೇಳಿ ಈಕೆ ಸೀರಿಯಲ್ ನಟಿ ಆಗಿರ್ತಾಳೆ. ಈಕೆಯನ್ನ ಏನು ಹರ್ಷವರ್ಧನ್ ಎಂಬಾತ ಏನೋ ಪ್ರೀತಿ ಮಾಡಿ ಇಬ್ರು ಕೂಡ ಮದುವೆ ಆಗಿರ್ತಾರೆ. ಇಬ್ರು ಒಂದೇ ಸಿನಿಮಾದಲ್ಲಿ ಕೂಡ ನಟನೆಯನ್ನ ಮಾಡಿರ್ತಾರೆ. ಇದಾದ ಬಳಿಕ ಇಬ್ಬರಿಗೂ ಒಂದು ಮಗು ಕೂಡ ಆಗಿರುತ್ತೆ ಮದುವೆ ಆದ ನಂತರ. ಕೌಟುಂಬಿಕ ಕಲಹದ ಹಿನ್ನೆಲೆ ಒಬ್ರು ಕಳೆದ 1 ವರ್ಷದಿಂದ ದೂರವಾಗಿರ್ತಾರೆ. ಮಗು ಕೂಡ ಏನು ಚೈತ್ರ ಬಳಿ ಇರುತ್ತೆ. ಆದ್ರೆ ಮಗುವನ್ನ ನೋಡ್ಲಿಕ್ಕೆ ಈಕೆ ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿ ಏನು ಆರೋಪಿ. ಸೊ ಹೀಗಾಗಿ ಮಗುವನ್ನ ನೋಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳೋ ಒಂದು ಸಂದರ್ಭದಲ್ಲಿ ತನ್ನ ಪತ್ನಿಯನ್ನ ಕಿಡ್ನಾಪ್ ಮಾಡಿ ಪತ್ನಿಯ ತಾಯಿಗೆ ಅಂದ್ರೆ ಹರ್ಷವರ್ಧನ್ ಅತ್ತೆಗೆ ಫೋನ್ ಮಾಡಿ, ನನ್ನ ಮಗುವನ್ನ ನೀನ್ ನನಗೆ ತಲುಪಿಸು, ನಿನ್ನ ಮಗಳನ್ನ ನೋಡ್ಬೇಕು ಅಂದ್ರೆ ನನಗೆ ನನ್ನ ಮಗಳನ್ನ ಕೊಡು ಅಂತ ಹೇಳಿ ಬೆದರಿಕೆಯನ್ನ ಹಾಕಿರ್ತಾನೆ. ಈ ಸಂಬಂಧ ದೂರು ದಾಖಲು ಮಾಡಿದ ಬಳಿಕ ಏನು ಪ್ರಕರಣ ದಾಖಲಾಗುತ್ತೆ. ಪೊಲೀಸರು ಆತನ ಹುಡುಕಾಟವನ್ನ ಮಾಡ್ತಾರೆ. ಅಂದಾಗ ಅವನೇ ತನ್ನ ಪತ್ನಿಯನ್ನ ತಂದು ಅವ್ರ ಮನೆಗೆ ಬಿಟ್ಟು ಕಳಿಸ್ತಾನೆ. ಆದ್ರೆ ಈತನ ಹಿಂದೆ ಸಿದ್ದಾಪುರದಲ್ಲಿ ಒಂದು ಚೀಟಿಂಗ್ ಕೇಸ್ ದಾಖಲಾಗಿರುತ್ತೆ. ಆ ಚೀಟಿಂಗ್ ಕೇಸ್ ಪ್ರಕರಣ ಸಂಬಂಧ ಪ್ರೊಕ್ಲಮೇಶನ್ ಕೂಡ ಆಗಿರುತ್ತೆ. ಈ ಸಂಬಂಧ ಆತನ್ನ ಸಿದ್ದಾಪುರ ಪೊಲೀಸರ ವಶಕ್ಕೆ ನೀಡ್ತಾರೆ. ಸಿದ್ದಾಪುರ ಪೊಲೀಸರು ಆತನ್ನ ಬಂಧಿಸಿ ಸದ್ಯ ಜೈಲಿಗೆ ಕಳಿಸಿರುವಂತದ್ದು. ನೀತಿ. ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.